ಅವ್ರಿಗೆ ಜೈ ಒಳ್ಳೇದಾಗ್ಲಿ. ಸಿನಿಮಾ ಆಚಾರ್ಯ ಅವರು ಪ್ರತಿಯೊಂದು ಸಿನಿಮಾದ ಯಶಸ್ವಿ ಆಗಲಿ ಅಂತ ಹೇಳಿ ಈ ಮೂಲಕ ನಾವು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಂದು ಈ ಮೂಲಕ ಆಟೋದವರ ಮೂಲಕ ನಾನು ಅವರಿಗೆ ಪ್ರಾರ್ಥನೆ ಮಾಡ್ತೇನೆ, ದೇವರಲ್ಲಿ ಒಳ್ಳೇದಾಗ್ಲಿ. ಅದು ಕಡೆ ಧ್ರುವಣ್ಣ ಗ್ಯಾಸ್ ಹಾಕ್ಸ್ತಾರೆ ಆಟೋದವರಿಗೆ. ಅವ್ರದ್ದು ಯಾವುದೇ ಚಿತ್ರ ಆದ್ರೂ ಯಶಸ್ವಿ ಆಗಲಿ, ಶತದಿನೋತ್ಸವ ಓಡ್ಲಿ. ಪ್ರೇಮ್ ಅವರಿಗೆ ಮತ್ತೆ ಕಿಚ್ಚ ಸುದೀಪ್ ಅವರಿಗೆ, ಧ್ರುವ ಸರ್ಜಾ ಅವರಿಗೆ ಒಳ್ಳೇದಾಗ್ಲಿ, ಶತದಿನೋತ್ಸವ ಓಡ್ಲಿ. ಅವರಿಗೆಲ್ಲ ಆಟೋ ಚಾಲಕರ ಕಡೆಯಿಂದ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಎಲ್ಲ. ಮತ್ತೆ ನಾವೆಲ್ಲ ಆಟೋ ಚಾಲಕರು ಫ್ಯಾಮಿಲಿ ಸಮೇತವಾಗಿ ಹೋಗಿ KD ಸಿನಿಮಾ ನೋಡ್ತೀವಿ. ಧ್ರುವಣ್ಣಗೆ ಒಳ್ಳೇದಾಗ್ಲಿ. ಇವತ್ತು ಆಟೋದವ್ರು ಭಾರಿ ಸಂಘ ಅಂತ ಟೈಮಲ್ಲಿ ಆಟೋದವರಿಗೆ ಉಚಿತವಾಗಿ ಗ್ಯಾಸ್ ಕೊಟ್ಟಿರೋದು ಧ್ರುವ ಸರ್ಜಾನಿಗೆ ತುಂಬಾ ಖುಷಿಯಾಗಿದೆ. ಇವತ್ತು ಆಟೋದವರು ಭಾರಿ ಸಂಕಷ್ಟದಾರೆ, ಎಲ್ಲೆಲ್ಲೂ ಗ್ಯಾಸ್ ಸಿಗ್ತಿಲ್ಲ. ಇವತ್ತು ಜಾಮನಗಿರಿಯಲ್ಲಿ KD ಸಿನಿಮಾದವ್ರ ವತಿಯಿಂದ ಆಟೋದವರಿಗೆಲ್ಲ ಉಚಿತ ಗ್ಯಾಸ್ ಹಾಕ್ಸ್ತಾರೆ. ಇವತ್ತಿನ ದಿವಸ ಇಡೀ ಇಂಡಿಯಾದಾಗೆ ಗ್ಯಾಸ್ ಎಲ್ಲೂ ಸಿಗ್ತಿಲ್ಲ. ನ್ಯೂಸ್ನೇ ಬರಂತೆ ಮಾತಾಡ್ಸೋದು ತೆಗಿರಿ, ನ್ಯೂಸ್ನೇ ಬರಲಿ. ಎಲ್ಲ ಬಂಕ್ಗೆ ಹಾಕ್ಬೇಕು ಸರ್. ಇದೊಂದು ಬಂಕಿಗೆ, ನೆಕ್ಸ್ಟ್ ಇನ್ನೊಂದು ಬಂಕಿಗೆ, ಎಲ್ಲ ಬಂಕಿಗೆ ಹಾಕ್ಬೇಕು. ಒಂದು ಕಡೆ ಹಾಕಂಗ ಸರಿ. ಗ್ಯಾಸಿಂದ ಪ್ರಾಬ್ಲಮ್ ಇಲ್ಲ ಅಣ್ಣ. ಯಾವ್ಯಾವ ಚಿತ್ರ ಮಾಡ್ತಾರೆ ಎಲ್ಲ ಚಿತ್ರಗಳು ಯಶಸ್ವಿ ಆಗಲಿ. ಈ KD ಸಿನಿಮಾ ಶತದಿನೋತ್ಸವ ಮುಂದಾಗೆ ಜಸ್ಟ್ ಬಂದೆ ನಾನು. ಏನು ಸರ್ ಗ್ಯಾಸ್ ಸಮಸ್ಯೆ ಭಾಳ ಸಮಸ್ಯೆ ಇದೆ ಸರ್. ಇನ್ನೊಂದು ಕನ್ನಡ ಸಿನಿಮಾ ಪ್ರೋತ್ಸಾಹಿಸೋದೇ ನಾವು ಮುಖ್ಯ. ಅವರಿಗೆ ಕ್ರಿಯೆ ತುಂಬ ಎಕ್ಸ್ಟ್ರಾ ದುಡ್ಡು ಕೊಡ್ತೇವೆ ತುಂಬೋಣ. ಇವಾಗ ಬಂದೇವಣ ಎಕ್ಸ್ಟ್ರಾ ಹೆಚ್ಚಿಗೆ ಆಟಗಳು ತುಂಬ ಜೋರಾಗಿದ್ದಾವೆ. 20,000 ಆಟ ಬಂದರು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ.
ಸಿಲಿಂಡರ್ ಇದೆ. ಇವತ್ತೆಲ್ಲ ಉಚಿತ ಸಿಲಿಂಡ್ರು ಧ್ರುವ ಸರ್ಜಾಣ್ಣವ್ರು ಹಾಕ್ಸ್ತಾ ಇದ್ದಾರೆ ಅಂತ ಫಿಲಮ್ ಆಕ್ಟರ್ ಧ್ರುವ ಸರ್ಜಾಣ್ಣವ್ರು ಹಾಕ್ಸ್ತಾ ಇದ್ದಾರೆ. ಇವತ್ತು ತುಂಬ ಗ್ಯಾಸಿಗೆ ತುಂಬ ಸಮಸ್ಯೆ ಆಗಿದೆ. ಇಡೀ ಇಂಡಿಯಾದಾಗ ಗ್ಯಾಸ್ ಸಿಗ್ತಿಲ್ಲ. ಆಟೋದವ್ರ ಕಷ್ಟ ಕೇಳೋರಂತೂ ಯಾರ್ಯಾರು ಇಲ್ಲ. ಇವತ್ತು ಇಂಥ ಕಷ್ಟದಲ್ಲೂ ಆಟೋದವರಿಗೆ ಒಂದು ಕಂಪನಿ ಹಿಡಿದು ಒಂದು ಪ್ರೀತಿಯಿಂದ ಎಲ್ಲರಿಗೂ ಉಚಿತವಾಗಿ ಗ್ಯಾಸ್ ಹಾಕ್ಸ್ತಿದ್ದಾರೆ. ಅವರು ಧ್ರುವ ಸರ್ಜಾಣ್ಣವರು ಚೆನ್ನಾಗಿರಲಿ, ಅವ್ರ ಫ್ಯಾಮಿಲಿ ಅವರೆಲ್ಲ ಚೆನ್ನಾಗಿರಲಿ, ಮತ್ತು ಅವ್ರು ಮಾಡ್ತಕ್ಕಂಥ ಯಾವುದೇ ಸಿನಿಮಾ ಎಲ್ಲ ಯಶಸ್ವಿ ಆಗಲಿ. ಈ KD ಸಿನಿಮಾನೂ ಅಷ್ಟೇ, ನಾವು ಆಟೋದಲ್ಲ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಕುಟುಂಬದ ಸಮೇತ ಹೋಗಿ ನೋಡ್ತೀವಿ. ಅವ್ರು ಇವತ್ತು ತುಂಬ ಆಟೋದವ್ರು ತುಂಬ ಕಷ್ಟದಾಗಿದ್ದಾರೆ. ಕಷ್ಟದಾಗಿದ್ದಂಥ ಸಮಯದಲ್ಲಿ ಉಚಿತವಾಗಿ 300 ರೂಪಾಯಿ ಗ್ಯಾಸು 300ರಿಂದ 500 ಆಟೋಗಳಿಗೆ ಹಾಕ್ಸ್ತಿದ್ದಾರೆ. ದಾವಣಗೆರೆ ಅಷ್ಟೇ ಅಲ್ಲ, ಇವತ್ತು ದಾವಣಗೆರೆ ಹಾಕ್ತಿದ್ದಾರೆ. ದಾವಣಗೆರೆ ಅಷ್ಟೇ ಅಲ್ಲ, ಹುಬ್ಬಳ್ಳಿ, ಬೆಂಗಳೂರು ಈ ಥರ ತುಂಬ ಕಡೆ ಹಾಕ್ಸಿದ್ದಾರೆ. ಈ ಥರ ಎಲ್ಲರಿಗೂ ಧೈರ್ಯ ಬರಲ್ಲ, ಕಷ್ಟಕ್ಕೆ ಸಹಾಯ ಮಾಡೋ ಧೈರ್ಯ ಎಲ್ಲರಿಗೂ ಬರಲ್ಲ. ಇವತ್ತು ಧ್ರುವಣ್ಣವ್ರು ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಧ್ರುವಣ್ಣವ್ರಿಗೆ ಒಳ್ಳೇದಾಗಲಿ, ಮತ್ತು ಅವ್ರ ಫ್ಯಾಮಿಲಿ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ. ದೇವರವ್ರು ಚೆನ್ನಾಗಿಟ್ಟಿರಲಿ. ಆಟೋದವ್ರ ಪರವಾಗಿ ನಾವು ಎಲ್ಲ ಆಟೋದವ್ರ ಪರವಾಗಿ ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ. ಅವ್ರ ಸಿನಿಮಾಗಳು ಶತದಿನೋತ್ಸವ ಆಚರಿಸಲಿ. KD ಸಿನಿಮಾ ಈಗ 30ನೇ ತಾರೀಕು ರಿಲೀಸ್ ಇದೆ. ನಮ್ಮ ಫ್ಯಾಮಿಲಿ ಸಮೇತ ಆಟೋದವ್ರು ಏನಿದ್ವಿ ಎಲ್ಲ ಫ್ಯಾಮಿಲಿ ಸಮೇತವಾಗಿ ಹೋಗಿ ನೋಡ್ತೀವಿ. ಅವರು ಪಾಪ ಇವತ್ತು ಭಾಳ ಸಹಾಯ ಮಾಡಿದ್ರೆ ಆಟೋದವರಿಗೆ, ಅವರಿಗೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ ಅಂತಂದೇಳಿ ಮೂಲಕ ಡೈರೆಕ್ಟರ್ ಪ್ರೇಮ್ ಅವ್ರಿಗಾಗಲಿ, ಸುದೀಪ್ ಅವ್ರಿಗೆ ಒಳ್ಳೇದಾಗಲಿ. ಒಳ್ಳೇದಾಗಲಿ. ಧ್ರುವ ಸರ್ಜಾ ಸಂಘದವರು ದಾವಣಗೆರೆ ಅಭಿಮಾನಿಗಳು ನಾವೆಲ್ಲ ಮಾತಾಡ್ತಿರೋದು. ನಮಗೆ ತುಂಬ ಖುಷಿಯಾಗೋ ವಿಚಾರ ಏನು ಅಂತಂದರೆ, ನಾವು ನಿನ್ನೆ ಸಂಜೆಯಿಂದ ನೋಡಿದಾಗಿಂದ ಆಟೋ ಡ್ರೈವರ್ಸ್ ಮುಖಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ತುಂಬ ಖುಷಿ ಆಗ್ತದೆ. ಯಾಕಂತಂದರೆ ನಿನ್ನೆಲ್ಲ ಒಂಥರ ಬೇಜಾರಾಗಿತ್ತು, ಇವತ್ತು ಖುಷಿ ಆಗ್ತೈತೆ ಅಂತಂದೇಳಿ ಎಲ್ಲರ ಮುಖದಲ್ಲಿ ನಗು ಬರ್ತೈತೆ. ನನಗೆ ಅದೊಂದು ಖುಷಿ ಆಗ್ತಾಯಿದೆ. ಏನಪ್ಪ ಅಂತಂದರೆ ನಮ್ಮ ಧ್ರುವಣ್ಣವರು ಎಷ್ಟೇ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕಷ್ಟ ಅಂದವ್ರಿಗೆ ಮೊದಲು ಕೈ ಹಿಡಿತಾರೆ. ಇವತ್ತಿನ ಕಾಲದಲ್ಲಿ ನಮಗೆ ಸಹಾಯ ಮಾಡಿರಿ ಅಂತ ಮುಂದೆ ಹೋಗಿರ್ತಾರೆ. ಅಂಥವ್ರಿಗೆ ನಾಳೆ ನೋಡ್ತೀವಿ, ನಾಡ್ದೆ ನೋಡ್ತೀವಿ, ಆಮೇಲೆ ಮಾಡ್ತೀವಿ, ನೋಡೋಣ ಇರ್ರಿ ಅಂತ ಹೇಳ್ತಾರೆ. ಬಟ್ ಇವರು ನಮ್ಗೇನು ಹೇಳ್ದೇ ಅವರು ಎಲ್ಲ ಡ್ರೈವರ್ಸ್ಗಳ್ನ ಕಷ್ಟ ಅರ್ಥ ಮಾಡ್ಕೊಂಡು ಆಟೋ ಡ್ರೈವರ್ಸ್ಗಳ ಜೀವನ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ತುಂಬ ಇವತ್ತು ಮುಖಗಳ್ನೆಲ್ಲ ಡ್ರೈವರ್ಸ್ ಮುಖಗಳ್ನ ನೋಡ್ತಾ ಇದ್ದೀವಿ, ಖುಷಿ ಆಗ್ತಾಯಿದೆ. 2 ದಿನ ಜೀವನ ಮಾಡ್ತೀವಪ್ಪ, ತುಂಬ ಖುಷಿ ಆಗ್ತಾಯಿದೆ, ನಮ್ಮ ಜೀವನ ನಮ್ಮ ಮನೆ ಸಾಕ್ತಾ ಇದ್ದಾವೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗಿಂದ ನೋಡ್ತಾ ಇದ್ದೀವಿ, ಅಲ್ಲಿ ಸುಮಾರು ಕಿಲೋಮೀಟ್ರ್ ಗಂಟಲೆ ನಿಂತಿದ್ದಾರೆ ಆಟೋ ಡ್ರೈವರ್ಸ್ಗಳು. ಅಲ್ಲಿಂದನೂ ಬರ್ತಾ ಇದ್ದಾರೆ, ನಾವೆಲ್ಲರೂ ನೋಡ್ತಾ ಇದ್ದೀವಿ. ಎಲ್ಲರೂ ತುಂಬ ಖುಷಿಯಾಗಿ ಬರ್ತಾ ಇದ್ದಾರೆ. ಅದೊಂದು ಇನ್ನೊಂದು ಏನಪ್ಪ ಅಂದರೆ ಖುಷಿ ವಿಚಾರ, ಎಲ್ಲರೂ ಹೇಳ್ಬಿಟ್ಟು ಮಾಡ್ತಾರೆ. ನಮ್ಮ ಧ್ರುವಣ್ಣ ಹೇಳ್ದೇ ಮಾಡ್ತಾರೆ. ನಮ್ಗೆ ಅದೊಂದು ಖುಷಿ ವಿಚಾರ ಏನಂತಂದರೆ, ಎಲ್ಲರೂ ಸಿನಿಮಾ ಹೀರೋಗಳಾಗಲಿ ಮತ್ತೊಂದು ಎಲ್ಲರೂ ಮಾತಾಡ್ತಾರೆ, ಆಟೋದವರು ನಮಗೆ ಹೋಟ್ಲವರು ಸಾಥ್ ಕೊಡಬೇಕು ಹಂಗೆ ಹಿಂಗೆ ಅಂತಾರೆ. ನಮ್ಮ ಧ್ರುವಣ್ಣ ಅದನ್ನು ಮಾಡಿಲ್ಲ, ಇವತ್ತು ಮಾಡಿ ತೋರಿಸಿದ್ದಾರೆ. ಅದೇ ಬಹದ್ದೂರ್ ಸಿನಿಮಾದಲ್ಲೇ ಒಂದು ಸಾಂಗಲ್ಲೇ ಇದೆ, ಆಟೋ ಡ್ರೈವರ್ಸು ನನಗೆ ಹೋಟ್ಲು ಹುಡುಗರ್ಸು ಫ್ಯಾನ್ಸು ಯಾವತ್ತಿದ್ರು ರಾಜ ನಾನೇ ಅಂತ. ಅವ್ರು ಯಾವತ್ತಿದ್ರು ರಾಜರಾಗೇ ಇರ್ತಾರೆ, ಅವ್ರು ಯಾವತ್ತಿದ್ರು ರಾಜನೇ. ಇನ್ನೊಂದು ಏನಪ್ಪ ಅಂತಂದರೆ ಖುಷಿ ಅಂದರೆ ಆಟೋ ಡ್ರೈವರ್ಸ್ಗಳಿಗೆ ಎಲ್ಲರಿಗೂ ಗ್ಯಾಸ್ ಹಾಕ್ಸ್ತಾ ಇದ್ದಾರೆ. ಇವತ್ತು ಎಲ್ಲಿಂದನೋ ಬಂದಿದ್ದಾರೆ, ಎಲ್ಲಿಂದನೋ ಬರ್ತಿದ್ದಾರೆ ಅಂತಂದೇಳಿ ಎಲ್ರಿಗೂ ಮಾತಾಡ್ತಾರೆ. ಅಲ್ಲಿಂದ ಕಷ್ಟಪಟ್ಟು ದುಡ್ಕೊಂಬಂದು ಬಿಸಿಲಲ್ಲಿ ದಣ್ಕೊಂಡಿರ್ತಾರೆ, ತುಂಬ ಕಷ್ಟ, ಬಾಯಾರಿಕೆ ಗಂಟ್ಲಿಂದ ಒಣಗ್ತಾ ಇದ್ದಾವೆ. ಅವ್ರಿಗೆ ಕುಡಿಯೋದಕ್ಕೆ ನೀರು ಸಮೇತ ವ್ಯವಸ್ಥೆ ಮಾಡಿದ್ದಾರೆ, ಅವ್ರ ಕಡೆಯಿಂದನೇ ಬಂದಿದೆ. ಸರ್ ಒಂದು ಗ್ಯಾಸಿಗೆ 300ರಿಂದ 350 ರೂಪಾಯಿಂದ ತಗೊಂಡು 400 ರೂಪಾಯಿ ತನಕ ಬರ್ತಾಯಿದೆ ಗ್ಯಾಸಿಗೆ. ಕರ್ನಾಟಕದ ಎಲ್ಲ ಕಡೆನೂ, ಮೈಸೂರಲ್ಲಿ ನೋಡಿದ್ದೀವಿ, ಹುಬ್ಳಿಲಿ ನೋಡಿದ್ದೀವಿ, ಬೆಂಗಳೂರಲ್ಲಿ ನೋಡಿದ್ದೀವಿ. ಸೊ ಇವತ್ತು ದಾವಣಗೆರೆಲ್ಲೂ ನಡೀತಾ ಇದೆ. ಬರೀ ಕೆಲವರೆಲ್ಲ ಅರ್ಧ ಗಂಟೆ 1 ಗಂಟೆ ಇಲ್ಲ, ಇವಾಗ ಬರೀ 100 ಆಟೋ ಹಾಕ್ಸ್ತೀವಿ ಅಂತ ಏನು ಹೇಳ್ತಾ ಇಲ್ಲ. 1000 ಆಟೋ ಬರಲಿ, ಎಷ್ಟೇ ಆಟೋ ಬಂದಿರಲಿ, ಪ್ರತಿಯೊಂದು ಕಡೆಯಿಂದನೂ ಬರ್ತಾಯಿದೆ. ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಹಾಕಿಸ್ತಾ ಇದ್ದಾರೆ. ಅದನ್ನು ನೀವು ಎಲ್ಲ ಕಡೆಯಿಂದನೂ ನೋಡ್ಬೋದು. ತುಂಬ ಖುಷಿಯಾಗೋ ವಿಚಾರ ಏನು ಅಂತಂದರೆ, ಅವ್ರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಹಾಯ ಕೇಳಿದವ್ರಿಗೆ ಮಾಡೋದು ಕಷ್ಟ. ಇವತ್ತು ಕೇಳ್ದೇ ಇವತ್ತು ಇವ್ರು ಇಷ್ಟೊಂದೆಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೂ ಒಂದೊಂದು ಸಂಸಾರನೂ ಎಷ್ಟು ಕಷ್ಟ ನಿಭಾಯಿಸೋದು ಅಂತಂದೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಂಗಾಗಿ ಇವತ್ತು ಅವ್ರೆಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ವಿಚಾರ, ಖುಷಿ ಆಗ್ತದೆ. ಹನುಮಂತ ಅಂತ ದಾವಣಗೆರೆ ಧ್ರುವ ಸರ್ಜಾ ಅಭಿಮಾನಿಗಳು ನಾವೆಲ್ಲ. ಇವತ್ತು ಬೆಳಗಿಂದ ಅವ್ರ ಕಡೆ ಅದು ಏನೋ ಅಂತಾರೆ, ಬಿಸಿಲಲ್ಲಿ ಇವತ್ತು ಕೆಲವರೆಲ್ಲ ಮನೆ ಬಿಟ್ಟು ಹೊರಗೇನೆ ಬರ್ತಾಯಿಲ್ಲ. ನಾನು ತಿಳಿದಂಗೆ ರೂಮ್ ಬಿಸಿಲು ಜಾಸ್ತಿ ಇದೆ ಅಂತ. ಇವತ್ತು ಆ ಬಿಸಿಲನ್ನು ಲೆಕ್ಕ ಹಾಕದೇ ಇಂಥ ಉರಿ ಬಿಸಿಲಲ್ಲಿ ರೋಡಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಅವ್ರಿಗೆ ಬಂದು ಅಷ್ಟೊಂದು ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರಿಗೆ ಎಲ್ಲ ಒಳ್ಳೆಯದಾಗಲಿ, ದೇವರು ಅವರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡೋ ಶಕ್ತಿ ಕೊಡಲಿ ದೇವರು ಅಂತ ನಾವು ಕೇಳ್ಕೊತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.